ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದಡ ಅಕುಳಿಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಮರ್ ಖಂಡ್ರೆ ಭಸ್ಮಾಸುರನಂತೆ ವರ್ತಿಸಿ ಸಚಿವ ಈಶ್ವರ್ ಖಂಡ್ರೆ ಅವರ ಹೆಸರಿಗೆ ಮಸಿ ಬಳಿಯುವ ಕಾರ್ಯ ಮಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಡಿಕೆ ಸಿದ್ದರಾಮ್ ಗಂಭೀರ ಆರೋಪ. ಪ್ರತಿಷ್ಠಿತ ವ್ಯಕ್ತಿಯ ಮೇಲೆ ಎಫ್ಐಆರ್ ಮಾಡಿಸಲಾಗಿದೆ ಎಂದು ಆರೋಪಿಸಿದ ಡಿಕೆ ಸಿದ್ದರಾಮ್. ಬಸವ ಮಹಾಮನೆ ಪರಿಸರದಲ್ಲಿ ಜರುಗಿದ ಸಮಾನತಾ ಸಮಾವೇಶ. ಶರಣರು ತಮ್ಮ ವಚನಗಳ ಮೂಲಕ ಮೌಲ್ಯಾಧಾರಿತ ಸಂದೇಶ ನೀಡಿ ಹೋಗಿದ್ದಾರೆ. ಸಚಿವ ಎಚ್.ಸಿ. ಮಹಾದೇವಪ್ಪ ಬಸವ ಕಲ್ಯಾಣದಲ್ಲಿ ಪ್ರತಿಪಾದನೆ. ಎಲ್ಲರೂ ಸಂಸ್ಕಾರವಂತರಾಗಿ ಬದುಕಬೇಕು. ಪೂಜ್ಯಶ್ರೀ ಚನ್ನಬಸವಾನಂದ ಸ್ವಾಮೀಜಿ. ತನಗೆ ತಾನೇ ನೈಸರ್ಗಿಕ ವೈದ್ಯನೆಂದು ಹೇಳಿ ಜನರಿಂದ ಹಣ ವಸೂಲಿ ಮಾಡುತ್ತಿದ್ದ ಅತಾವುಲ್ಲಾ. ತೆಲಂಗಾಣ ಆರೋಗ್ಯ ಇಲಾಖೆಯಿಂದ ಈತನ ಆಸ್ಪತ್ರೆಗೆ ಸೀಲ್. ಕರ್ನಾಟಕ ಮೂಲದ ಅತಾವುಲ್ಲಾ ಜನರಿಂದ ಹಣ ಲೂಟಿ ಮಾಡುತ್ತಿರುವ ಶಂಕೆ. ಮುಗ್ಧ ಜನರ ಜೀವದ ಜೊತೆ ಆಟ ಆಡುತ್ತಿರುವವರಿಗೆ ಶಿಕ್ಷೆ ಯಾವಾಗ? ಜನವಾಡ ರಸ್ತೆಯಲ್ಲಿರುವ ಬ್ರಹ್ಮಕುಮಾರಿ ಕೇಂದ್ರ ಪಾವನಧಾಮ ಆವರಣದಲ್ಲಿ 89ನೇ ಮಹಾಶಿವರಾತ್ರಿ ಕಾರ್ಯಕ್ರಮ. ಮನಸ್ಸು ಸಾಗರದಂತೆ ಶಾಂತವಾಗಿದ್ದರೆ ಸುಖ ದೊರಕುತ್ತದೆ. ಡಾಕ್ಟರ್ ಶಕ್ತಿರಾಜ್ ಭಾಯ್. ಕಾರ್ಯಕ್ರಮದಲ್ಲಿ ಹಲವರು ಭಾಗಿ. ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಮರ್ ಖಂಡ್ರೆ ಅವರು ಅಲ್ಲಿಯ ಸಿಬ್ಬಂದಿಗಳಿಗೆ ಏಕವಚನದಲ್ಲಿ ಸಂಬೋಧಿಸತಕ್ಕಂಥದ್ದು, ಮೈಕ್ರೋ ಫೈನಾನ್ಸ್ ಥರ ಹಣ ವಸೂಲಿಗೆ ಇಳಿದಿರುವಂಥದ್ದು, ಸಾಲ ಪಡೆದವರ ಫೋಟೋ ಸಹಿತ ಜಾಹೀರಾತು ರೂಪದಲ್ಲಿ ಅಳವಡಿಸಿ ಮಾನ ಹರಾಜು ಹಾಕುವಂಥದ್ದು, ಈ ಎಲ್ಲ ವಿಷಯಗಳು ಸೇರಿದಂತೆ ಓರ್ವ ಭಸ್ಮಾಪುರದ ಸ್ವರನಂತೆ ವರ್ತಿಸಿ ಅವರ ಒಂದು ಸಹೋದರ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಹೆಸರನ್ನು ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ ಎಂದು ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿರುವಂಥ ಡಿಕೆ ಸಿದ್ದರಾಮ್ ಗಂಭೀರ ಆರೋಪವನ್ನು ಮಾಡಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಭಾನುವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ನಾಗಮರಪಳ್ಳಿ ಕುಟುಂಬದ ಮುತ್ಸದ್ದಿ ನಾಯಕರಾಗಿರುವಂತಹ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಒಂದು ಹಾಲಿ ನಿರ್ದೇಶಕರಾಗಿರುವಂತಹ ಉಮಾಕಾಂತ್ ನಾಗಮರಪಳ್ಳಿ ಅವರ ಮೇಲೆ ಎಫ್ಐಆರ್ ದಾಖಲಿಸಲು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಮರ್ ಖಂಡ್ರೆ ಪ್ರಚೋದನೆಯನ್ನು ನೀಡಿ ಕ್ಷುಲ್ಲಕ ರಾಜಕೀಯ ಮಾಡ್ತಾ ಇದ್ದಾರೆ ಎಂದು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಅವರು ಆರೋಪವನ್ನು ಮಾಡ್ತಾರೆ. ಡಾಕ್ಟರ್ ಗುರುಪಾದಪ್ಪ ನಾಗಮರಪಳ್ಳಿ ಅವರು ಬ್ಯಾಂಕ್ನ ಅಧ್ಯಕ್ಷರಾಗಿದ್ದಾಗ ಬ್ಯಾಂಕ್ ಮೇಲೆ 50 ಕೋಟಿ ಸಾಲ ಇತ್ತು. ಈಗ ಬರೋಬ್ಬರಿ 118 ಕೋಟಿ ಸಾಲ ಆಗಿದೆ. ಆದರೆ ಡಿಸಿಸಿ ಬ್ಯಾಂಕ್ ನಷ್ಟಕ್ಕೆ ತಳ್ಳಲ್ಪಟ್ಟಿದೆ. ನಾರಂಜಿ ಸಹಕಾರ ಸಕ್ಕರೆ ಕಾರ್ಖಾನೆಯ ಸಕ್ಕರೆ ಮೇಲಿನ ಸಾಲ 78 ಕೋಟಿ ಸಾಲ ವಸೂಲಿಗೆ ಪೊಲೀಸ್ ಸಿಬ್ಬಂದಿ ಆದಿಯಾಗಿ 400 ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ಕಳಿಸಿದ್ದಾರೆ. ನಮ್ಮ ಕಾರ್ಖಾನೆಯ ಒಟ್ಟು ಸಾಲ 669 ಕೋಟಿ. MGSSಗೆ ನಮ್ಮ ನಂತರ ಆರಂಭ ಆಗಿದ್ದು ಅದು ಸಹ ಬರೋಬ್ಬರಿ 470 ಕೋಟಿ ಸಾಲ ಪಡೆದಿದೆ. ಆದರೆ ಅಲ್ಲಿ ಕೇವಲ 8 ಜನರಿಗೆ ಮಾತ್ರ ವಸೂಲಾತಿಗೆ ಕಳುಹಿಸುವ ಮೂಲಕ ತಾರತಮ್ಯ ನೀತಿಯನ್ನು ಎಸಗ್ತಾ ಇದ್ದಾರೆ. ನಮ್ಮಲ್ಲಿ ಸಕ್ಕರೆ ಮಾರಾಟದ ಹಣ 80 ಕೋಟಿ ಇದ್ದು 56 ಕೋಟಿ ರೈತರ ಕಬ್ಬಿನ ಬಾಕಿ ಹಣ ಕೊಡುವುದಿದೆ. ಇಂಥದ್ರಲ್ಲಿ ಕಾರ್ಖಾನೆಗೆ ಬೀಗ ಹಾಕುವುದಾಗಿ ನಿತ್ಯ ಧಮಕಿ ಹಾಕ್ತಾ ಇರುವಂಥದ್ದು ಗಮನಿಸಿದರೆ ಈಗ BSSಗೆ ಮುಚ್ಚಿದ್ದಾರೆ, ಈಗ NSSಗೆ ಮುಚ್ಚಲು ಹೊರಟಿರುವಂತಿದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಡಿಸಿಸಿ ಬ್ಯಾಂಕ್ ಹಿಂದಿನ ನಿರ್ದೇಶಕ ಬಸವರಾಜ ಹೆಬ್ಬಾಳೆ, ಡಾಕ್ಟರ್ GN ಸಹಕಾರ ಆಸ್ಪತ್ರೆ ನಿರ್ದೇಶಕ ಶಿವಕುಮಾರ್ ಭಾಲ್ಕೆ, ಮಧುನೂರು, ಆಮೇಲೆ PKPS ನಿರ್ದೇಶಕ ಮಾಧವರಾವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಾಷ್ಟ ಮಾಡಿದವರಿದ್ದೇವೆ, ಎಲ್ಲರ ಜೊತೆ ನಾವು ಅಧಿಕಾರವನ್ನು ನೋಡಿದ್ದೇವೆ. ಅದರ ಅಧಿಕಾರ ಇಷ್ಟೊಂದು ತಲೆಗೇರಿಸಿಕೊಳ್ಳೋದು ಒಳ್ಳೆಯದಲ್ಲ. ಈ ಘಟನೆಗೆ ನೇರವಾಗಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಅಮರ್ ಖಂಡ್ರೆ ಅವರೇ ನೇರ ಹೊಣೆಗಾರರಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ರಮೇಶ್ ಚಿದ್ರಿ ಅಂತ ಹೇಳಿ ಅವರೇ ಬರ್ಕೊಂಡಿದ್ದಾರೆ FIR ನಲ್ಲಿ, ನಾನು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರ ಆಪ್ತ ಸಹಾಯಕ ಅಂತ. ನನ್ನ ಪ್ರಕಾರ ಅವರು MGSSಗೆ ಎಂಪ್ಲಾಯಿ ಇದ್ದಾರೆ. ಅವರು ಮಹಾತ್ಮ ಗಾಂಧಿ ಎಂಪ್ಲಾಯಿ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಆಪ್ತ ಸಹಾಯಕ. ಅವ್ರಿಗೆ ಅವರಾದ್ನಾಗ ಏನು ಕೆಲಸ ಇತ್ತು? ಅವ್ರು ಯಾಕೆ ಅವರಾದ್ ಹೋದ್ರು? ಅವರ TAPC MS ಎಲೆಕ್ಷನ್ದಾಗ ಅವ್ರದ್ದು ಏನು ಕೆಲಸ ಇತ್ತಲ್ಲಿ ಅಂದ್ರೇನು? ಅಲ್ಲಿ ಬಸವರಾಜ ಹೆಬ್ಬಾಳೆ ಅವರು TAPC MS ಡೈರೆಕ್ಟರ್ ಆಗಿ ಆಯ್ಕೆ ಆಗಿಲ್ಲ ಅಂದ್ರೆ ಅವ್ರದ್ದು ಇಲ್ಲಿ ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ಶಿಪ್ ಫಂಡ್ ಹೋಗ್ತದ? ಅವ್ರು ಡೈರೆಕ್ಟರ್ಶಿಪ್ ತೆಗಿಬೇಕು ಅಂದ್ರೆ ಒಂದ್ ರೀತಿ ಭಸ್ಮಾಸುರ ಪ್ರವೃತ್ತಿ. ಹಿಂದೆ ಶಿವನ ಬಳಿಯಿಂದ ಭಸ್ಮಾಸುರ ಆಶೀರ್ವಾದ ಪಡೆದು ಆ ಶಿವನ ತಲೆ ಮೇಲೆ ಕೈ ಇಕ್ಲಾಕ್ ಹೋಗಿದ್ದು ಕತೆ ತಮ್ಗೆಲ್ಲರಿಗೂ ಗೊತ್ತಿದೆ. ಈಗ ಅಮರ್ ಖಂಡ್ರೆ ಅವ್ರದ್ದು ಹಂಗೆ ಗುರುಪಾದಪ್ಪ ಅವ್ರದ್ದು ಬಲ್ ಹೋಗಿ ಅವ್ರ ಕಾಲು ಬಿದ್ದು ಅವ್ರ ಆಶೀರ್ವಾದ ತಗೊಂಡು ಇವತ್ತು ಗುರುಪಾದಪ್ಪ ಅವ್ರ ಮಕ್ಕಳು ತಲೆ ಮೇಲೆ ಕೈ ಇಟ್ಟು ಭಸ್ಮಾಸುರ ಆಗ್ಬೇಕಲ್ಲ ತಪ್ಪ. ಅದ್ರ ಭಸ್ಮಾಸುರನ ಕತೆ ಏನಾಗಿದೆ ಅಂತ ಎಲ್ರಿಗೂ ಗೊತ್ತಿದೆ.
ಅದೇ ಪರಿಸ್ಥಿತಿ ಅಮರ್ ಖಂಡ್ರೆ ಅವರಿಗೆ ಬರಬಾರ್ದು ಅಂತ ನಾನು ವಿನಂತಿ ಮಾಡ್ತೀನಿ. ಇದು ಒಳ್ಳೇದಲ್ಲ. ರಾಜಕೀಯ ಮಾಡ್ರಿ, ನಡೀತದ. ರಾಜಕಾರಣದಾಗ ಪರ ವಿರೋಧಗಳು ಇರ್ತವೆ, ಶಕ್ತಿ ಪ್ರದರ್ಶನಗಳು ಇರ್ತವೆ. ಜನ ಯಾರಿಗೆ ಮತ ಹಾಕ್ತಾರೆ ಅವ್ರು ಗೆಲ್ತಾರೆ, ಯಾರಿಗೆ ಹಾಕಲ್ಲ ಅವ್ರು ಸೋಲ್ತಾರೆ. ಇದು ಕಾಮನ್ ಅದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರತಕ್ಕಂಥ ಅವಕಾಶದಲ್ಲಿ ಇವೆಲ್ಲ ಸಹಜಿಕ ಪ್ರಕ್ರಿಯೆಗಳು. ಯಾರ ಗೆಲ್ರಿ, ಯಾರ ಸೋಲ್ರಿ. ಆದ್ರೆ ಅಂತ ಒಬ್ಬ ಡಿಸಿಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು, ನಾರಾಯಣ ಶುಗರ್ ಫ್ಯಾಕ್ಟರಿ ಮಾಜಿ ಅಧ್ಯಕ್ಷರು, ಒಂದು ಪ್ರತಿಷ್ಠಿತ ಕುಟುಂಬದ ಒಬ್ಬ ವ್ಯಕ್ತಿ ಮೇಲೆ ನೀವು FIR ಮಾಡತಕ್ಕಂತ ಒಂದು ದುಸ್ಸಾಹಸ ಮಾಡ್ತಾ ಇದ್ದೀರಿ. ಇದು ಕೊನೆಗೆ ಹೋಗಲ್ಲ. ಇದು ಇಡೀ ಜಿಲ್ಲೆಯ ನಾಗಮರಪಳ್ಳಿ ಲಕ್ಷಾಂತರ ಅಭಿಮಾನಿಗಳು ನಿಮಗೆ ಕ್ಷಮ ಮಾಡಲ್ಲ. ಇದು ಬಹಳ ದೊಡ್ಡ ತಪ್ಪು ಮಾಡಿದ್ರಿ. ದಯವಿಟ್ಟು ಇದು ಸುಧಾರಿಸ್ಕೊಳ್ಳಿ ಅಂತ ನಾನು ವಿನಂತಿ ಮಾಡುತ್ತೇನೆ. ಮತ್ತು ಇಂಥ ಘಟನೆಯಿಂದ ತಾವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಸಾಹೇಬರ ಹೆಸರಿಗೂ ಮಸಿ ಬೆಳೀತಕ್ಕಂಥ ಅಸಮಾನತೆಯ ವಿರುದ್ಧ ಶರಣರು ಹೋರಾಟವನ್ನು ಮಾಡಿ ಸಮಾಜವನ್ನು ನಿರ್ಮಿಸಲು ವಚನ ಸಾಹಿತ್ಯದ ಮೂಲಕವಾಗಿ ಪ್ರಯತ್ನ ಮಾಡಿದ್ರು ಎಂದು ಕಲ್ಯಾಣ ಕರ್ನಾಟಕ ಅಂದರೆ ಸಮಾಜ ಕಲ್ಯಾಣ ಸಚಿವರಾಗಿರುವಂತಹ HC ಮಹಾದೇವಪ್ಪ ಅವರು ತಿಳಿಸಿದರು. ಬಸವ ಕಲ್ಯಾಣದ ಬಸವ ಮಹಾಮನೆ ಪರಿಸರದಲ್ಲಿ ಜರುಗಿರುವಂತಹ ಸಮಾನತಾ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿರುವಂತಹ ಅವರು, ಶರಣರು ನೀಡಿದ ಸಮಾನತೆಯ ಸಂದೇಶವೇ ಒಂದು ರೋಮಾಂಚನಕಾರಿ ಇತಿಹಾಸ. ಇಂತಹ 12ನೇ ಶತಮಾನದ ಇತಿಹಾಸವನ್ನು ಮರುಕಳಿಸುವ ಕಾರ್ಯ ಇಲ್ಲಿ ಪೂಜ್ಯ ಶ್ರೀ ಡಾಕ್ಟರ್ ಸಿದ್ದರಾಮ ಬೆಲ್ದಾಳ ಶರಣರು ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ ಎನ್ನುವಂಥ ಮಾತನ್ನು ಹೃದಯ ತುಂಬಿ ಅವರು ಪ್ರಶಂಸೆಯನ್ನು ವ್ಯಕ್ತಪಡಿಸುತ್ತಾರೆ. ಕಲುಷಿತ ಮನಸ್ಸುಗಳು ಪರಿವರ್ತನೆ ಆದಾಗ ಮಾತ್ರ ಸಮಾಜವನ್ನು ನಿರ್ಮಾಣವಾಗಲಿಕ್ಕೆ ಸಾಧ್ಯ ಆಗುತ್ತೆ. ಗುರಿ, ಜವಾಬ್ದಾರಿ, ಸಂಘಟನಾತ್ಮಕ ಹೋರಾಟದ ಮೂಲಕವಾಗಿ ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡುವಂಥ ಅಗತ್ಯ ಇವತ್ತಿದೆ. ಈ ಒಂದು ಕಾರಣಕ್ಕಾಗಿ ಬೆಲ್ದಾಳ ಶರಣರು ಸಮಾನತಾ ಸಮಾವೇಶವನ್ನು ಆಯೋಜಿಸಿದ್ದು ನಿಜಕ್ಕೂ ಕೂಡ ಒಂದು ಸ್ಮರಣೀಯ ಕಾರ್ಯ ಎನ್ನುವಂಥ ಮಾತನ್ನು HC ಮಹಾದೇವಪ್ಪನವರು ಹೇಳ್ತಾರೆ. ಬೆಂಗಳೂರಿನ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ಮಾತನಾಡಿ, ಇಂದು ಯುವಕರು ದುರ್ಗುಣ ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನ ಹಾಳು ಮಾಡಿಕೊಳ್ತಾ ಇದ್ದಾರೆ. ಇಂದು ಯಾವುದೇ ಗ್ರಾಮಕ್ಕೆ ಹೋಗಿ ಮೊದಲು ಆರಂಭದಲ್ಲಿ ಕರ್ನಾಟಕ ಸರ್ಕಾರದ ಸಾರಾಯಿ ಅಂಗಡಿಗಳು ಸಿಗ್ತಾ ಇವೆ. ಯಾವುದೇ ಸರ್ಕಾರ ಬರಲಿ, ಇದು ದುರದೃಷ್ಟಕರ ಎನ್ನುವಂಥ ಮಾತನ್ನು ಕೂಡ ಅವರು ಕಳವಳವನ್ನು ವ್ಯಕ್ತಪಡಿಸಿದರು. ವೇದಿಕೆ ಮೇಲೆ ಪೂಜ್ಯ ಭಂತೆ ಧಮ್ಮಾನಂದಜಿ, ಪ್ರಭುಶ್ರೀ ತಾಯಿ, ಪಾಸ್ಟರ್ ಇಮ್ಯಾನ್ಯುವೆಲ್, ಪೂಜ್ಯ ಜಗದೀಶ್ವರಿ ಮಾತಾ, ಮನುಗುಳಿಯ ಶ್ರೀ ವಿರತಿಶಾನಂದ ಸ್ವಾಮೀಜಿ, ಮೌಲಾನಾ ಮೊಹಮ್ಮದ್ ತಸದ್ದುಕ್ ನಾದ್ವಿ, ಬೀದರ್ನ ಜ್ಞಾನಿ ದರ್ಬಾರ ಸಿಂಗ್ಜಿ, ಯೋಗ ಗುರು ಚನ್ನಬಸವಣ್ಣ, ಶಾಸಕ ಶರಣು ಸಲ್ಗಾರ್, ಪೌರಾಡಳಿತ ಸಚಿವ ರಹೀಂ ಖಾನ್, ಸಂಸದ ಸಾಗರ್ ಖಂಡ್ರೆ, ಶಾಸಕ ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಮಾಲಾ ಬಿ ನಾರಾಯಣರಾವ್, ಧನರಾಜ್ ತಾಳಂಪಳ್ಳಿ, ಶ್ರೀಕಾಂತ್ ಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನನಗಿಂತ ದೊಡ್ಡವಳು, ಅವಳು ಬಿಟ್ಟು ನನಗೆ ಮಾಡು ಅಂತ ಹೇಳಿದಾಗ, ಅವಳು ಹೆಣ್ಣು, ನೀನು ಗಂಡು ಅವಳು ಮಾಡಕ್ ಬರಲ್ಲ ಅಂತ ಹೇಳಿದಾಗ ತಂದೆ ತಾಯಿಗಳ ವಿರುದ್ಧವಾಗಿ ಪ್ರತಿಭಟಿಸಿದ್ರು ಅವರು. ಬಸವಣ್ಣನವರು ಪ್ರತಿಭಟನೆ ಮಾಡಿ ಈ ನೆಲಕ್ಕೆ ಬಂದು ಅನುಭವ ಮಂಟಪನ ಕಟ್ಟಿದ್ರು. ನಡೀತಾ ಇದೆ ಅನುಭವ ಮಂಟಪದ ಗುರುಗಳು ಹೇಳಿದ್ರು, ತಮ್ಮ ದಯವಿಟ್ಟು ಸಹಕರಿಸಿ. ಅಲ್ಲಿ ನೀರ್ ಹಂಚೋರಪ್ಪ, ಬಲ್ದಾಲ್ ಸರಣಿರು ನೀರ್ ಹಂಚ ದಯವಿಟ್ಟು ಸಹಕರಿಸಿ ಹೇಳಿದ್ರು. ಎಂತ ನೆಲ ಇದು ಅಂತ ಹೇಳಿ ಆ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರಕ್ಕಾಗೋಕ್ಕೆ ಚರಿತ್ರೆಯನ್ನ ಹೇಳಿದ್ರು. ಎಲ್ಲ ಹೋರಾಟಗಳು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಸವ ಕಲ್ಯಾಣದ ರಚನೆ ಆಯಿತು. ಅದಕ್ಕೆ ರಾಜಶೇಖರ್ ಅವ್ರ ತಂದೆಯವರು ಇದ್ದಾರೆ, ನಮ್ಮ ಬಸವರಾಜಪ್ಪ, ಭೀಮಣ್ಣ ಖಂಡ್ರೆಯವರು ಇದ್ದಾರೆ. ಪೂಜ್ಯ ಗುರುಗಳ ಸಲಹೆಯೇ ಮುಖ್ಯವಾಗಿ ಪ್ರಮುಖವಾದಂಥ ಮೊದಲನೇ ಬೇಡಿಕೆ, ಅದು ಒತ್ತಾಯ. ಯಾವುದಕ್ಕೆ? ಸಮಾಜದ ನಿರ್ಮಾಣಕ್ಕೆ ಒತ್ತಾಯ. ಅದಾದ್ಮೇಲೆ ಧರ್ಮಸಿಂಗ್ರವರು, ಖರ್ಗೆಜಿಯವರ ಪ್ರೇರಣೆ ಇದೆ, ಸಿದ್ದರಾಮಯ್ಯನವರ ಕೊಡುಗೆ ಇದೆ, ಯಡಿಯೂರಪ್ಪನವರ ಕೊಡುಗೆ ಇದೆ. ಈ ಒಂದು ಕಲ್ಯಾಣ ಕ್ಷೇತ್ರ ಬೆಳಿಬೇಕು ಅಂತ ಹೇಳಿ ಕೆಲವರು ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡಿದ್ರು, ಇಲ್ಲ ನಿಜವಾದ ಚರಿತ್ರೆಯನ್ನು ಪುನರಾವರ್ತನೆ ಮಾಡಿ ಜನರಿಗೆ ತಿಳಿಸ್ಬೇಕು ಅನ್ನೋದು ಏನೇ ಇರಲಿ, ಇದು ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿ 500 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಧಾರ್ಮಿಕ ಶಕ್ತಿ ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ ಯುವ ಶಕ್ತಿ, ಧಾರ್ಮಿಕ ಶಕ್ತಿ ಮತ್ತು ರಾಜಕೀಯ ಶಕ್ತಿ ಮೂರು ಕೂಡ
ತಮ್ಮ ಕರ್ತವ್ಯವನ್ನ ಸರಿಯಾಗಿ ಪಾಲನೆ ಮಾಡದೇ ಇರುವುದರಿಂದ ನಮ್ಮ ದೇಶ ಇವತ್ತು ಅಪಾಯದ ಅಂಚಿನೊಳಗಿದೆ ಅಂತ ನನಗೆ ಅನಿಸ್ತದೆ. ಯಾಕೆ ಅಂತಂದ್ರೆ ಈ ಯುವ ಶಕ್ತಿ, ರಾಜಕೀಯ ಶಕ್ತಿ, ಧಾರ್ಮಿಕ ಶಕ್ತಿ ಹೆಂಗೆ ತಮ್ಮ ತಮ್ಮ ಜವಾಬ್ದಾರಿಯನ್ನ ಕಳ್ಕೊಂಡಾರಂತಂದ್ರೆ, ನೀವು ಯುವಕರ ಬಗ್ಗೆ ನೋಡ್ರಿ, ಮೊದಲಿನ ಕಾಲದಲ್ಲಿ ಬೀದರ್ ಜಿಲ್ಲೆಯಲ್ಲಾಗಿರ್ಬೋದು ಅಥವಾ ಬೆಳಗಾವಿ ಜಿಲ್ಲೆಯಲ್ಲಿರ್ಬೋದು, ನಾವು ಯಾವುದಾದ್ರೂ ಊರಿಗೆ ಧರ್ಮ ಪ್ರಚಾರಕ್ಕೆ ಹೋದಾಗ ಮೊದಲು ಅಲ್ಲಿ ಊರ ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಮಲ್ಲಸರ್ಜನ ವ್ಯಾಯಾಮ ಶಾಲೆ ಅಂತ ಇರ್ತಿತ್ತು. ಅಪ್ಪರು ಮಲ್ಲಸರ್ಜನ ವ್ಯಾಯಾಮ ಶಾಲೆ, ಪಟುಗಳು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಒಂದು ಕುಸ್ತಿ ಗರಡಿ ಮನೆಗಳು, ಹೌದಲ್ರಿ, ಗರಡಿ ಮನೆಗಳು ಇರ್ತಿದ್ವು, ವ್ಯಾಯಾಮ ಶಾಲೆಗಳು ಇರ್ತಿದ್ವು. ಆದರೆ ಇವತ್ತಿನ ದಿವಸ ನೀವು ಯಾವುದೇ ಊರಿಗೆ ಹೋಗ್ರಿ, ಮೊದಲು ಬಸ್ ಸ್ಟ್ಯಾಂಡ್ ಹತ್ರ ಅಂಕ್ಷಿ ಹತ್ರ ಏನು ಸಿಗ್ತದೆ ಅಂದರೆ ಕರ್ನಾಟಕ ಸರ್ಕಾರದ ಸಾರಾಯಿ ಅಂಗಡಿ ಅಂತ ಸಿಗ್ತದೆ. ಗರಡಿ ಮನೆ ಎಲ್ಲರದಾನ್ರಿ, ವ್ಯಾಯಾಮ ಶಾಲೆ ಎಲ್ಲರದಾರ. ನಾ ಯಾವ ಪಾರ್ಟಿ ಹೇಳ್ತಾ ಇಲ್ಲ, ಕಾಂಗ್ರೆಸ್ ಸರ್ಕಾರ ಇದ್ರು ಸಾರಾಯಿ ಅಂಗಡಿ ಬಂದ್ ಮಾಡೋಕ್ಕಾಗಲ್ಲ, BJP-ದವರಿದ್ರು ಅವ್ರು ಓಪನ್ ಆಗಿ ಹೇಳ್ತಾರೆ, ನಮಗೆ ಟೀಚರ್ಸಿಗೆ ಪಗಾರ ಕೊಡ್ಲಿಕ್ಕಾಗಲ್ಲ ಬಂದ್ ಮಾಡಿದಾರೆ ಅಂತ ಹೇಳ್ತಾರೆ. ಇದು ಮಹಾತ್ಮ ಗಾಂಧೀಜಿ ತತ್ವಕ್ಕೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ನಮ್ಮ ಇವತ್ತು ರಾಜಕಾರಣಿಗಳು, ನಮ್ಮ ಸರ್ಕಾರಗಳು ಏನು ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಯುವಕರ ಹಾದಿ ತಪ್ಪಿದ್ದಾರೆ. ಕುಡಿದು ಇವತ್ತು ಹಾಳಾಗಿ 1-2 ಮಕ್ಕಳು ಇರ್ತವೆ, ಅದು ಗೊಟ್ಟಕ್ಕಂತ ಗುಟ್ಟಕಾತಿಂದ ಸತ್ತೋಗ್ಬಿಡ್ತಾರೆ. ಅನಾಥ ಮಕ್ಕಳು ಜಾಸ್ತಿ ಆಗಿದ್ದಾರೆ. ಎಷ್ಟು ಅನಾಥಾಶ್ರಮಗಳಲ್ಲಿ ಮಕ್ಕಳು ಇರ್ತಾರೆ, ಏನಾಗಿತ್ತು ಅಂದ್ರೆ ಅವ್ರ ಅಪ್ಪ ಕುಡಿದು ಸತ್ತೋಗ್ರಿ ಅಂತ ಹೇಳ್ತಾರೆ. ಯಾಕೆ ಆಶ್ರಮಗಳಲ್ಲಿ ಅನಾಥ ಮಕ್ಕಳು ಬರ್ತಾ ಇದ್ದಾರೆ ಅಂದ್ರೆ ಕುಡಿಯೋದ್ರಿಂದ. ಯುವ ಶಕ್ತಿ, ರಾಜಕೀಯ ಶಕ್ತಿ ಅವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ರಾಜಕೀಯ ನಾಯಕರು, ಅವರಿಗೂ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಧಾರ್ಮಿಕ ನಾಯಕರು ಅಂದ್ರೆ ಗುರುಗಳು. ಈ 3 ಶಕ್ತಿಗಳು ನಕಲಿ ಆಗಿವೆ. ಹೆಂಗೆ ಅಂತಂದ್ರೆ ಒಂದು होते हैं, एक है ज्ञानवान, दूसरे हैं विद्वान और तीसरे हैं चाहवान। ज्ञानवान वो हैं जिन्होंने तपस्या करके भगवान के घर से ज्ञान प्राप्त किया और उसको कलम बंद कर दिया। उसको कहते हैं धर्म ग्रंथ। धर्म ग्रंथ का मतलब है सच का प्रतीक। जैसे बाबा फरीद जी वचन करते हैं, बोलिए सच धर्म, झूठ ना बोलिए। सच बोलना ही धर्म है। गुरु नानक देव जी कहते हैं, जप तप संयम धर्म ना कमाया। हम जो आपस में बोले हमारा ये धर्म है, तुम्हारा वो धर्म है, ये वो धर्म नहीं है, ये मार्ग हैं, ये पंथ हैं, ये मत हैं। हमारे इस अलग अलग मत ने धर्म को कमाना है, मतलब सच को कमाना है। हम सच केवल भगवान है। आज सच, गुरु नानक देव जी कहते हैं, आज सच जुगाद सच है भी सच, नानक होसी भी सच। वो ऐसा सच है कि दुनिया बनाने से पहले भी वो था, युग बनाए हर युग में भी वो है, इस समय भी है और आने वाले समय में भी वही रहेगा। वो केवल सच है, सच में कभी तब्दीली नहीं हुई। और ये जो हमारा जीवन है, ये क्यों लगपन में क्या है कि हम ज्ञानवानों की बात को नहीं मानते। वो ज्ञानवान जिन्होंने कलम बंद करके धर्म ग्रंथ बनाए, उनको जो पढ़ लिया है और रट्टा लगा लिया, उसको बोलते हैं विद्वान। ಯಾವುದೇ ಪದವಿ ಇಲ್ಲದೆ ದೇಶದಾದ್ಯಂತ ಅನೇಕ ನಕಲಿ ವೈದ್ಯರು ಮತ್ತು ಹಕೀಮ್ಗಳು ಖುಲ್ಲಂಖುಲ್ಲ ತಮ್ಮ ಆಸ್ಪತ್ರೆ ಮತ್ತು ಅಂಗಡಿಗಳನ್ನು ನಡೆಸ್ತಾ ಇದ್ದಾರೆ ಮತ್ತು ಜನರ ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ. ನೆರೆಯ ರಾಜ್ಯದ ರಾಜಧಾನಿ ಹೈದರಾಬಾದ್ನಿಂದಲೂ ಕೂಡ ಇದೇ ರೀತಿಯ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಅಲ್ಲಿ ಯಾವುದೇ ಪದವಿ ಇಲ್ಲದ ನಕಲಿ ವೈದ್ಯ ಅಥವಾ ಹಕೀಮ್ ವೈದ್ಯನೆಂದು ಹೇಳಿಕೊಂಡು ಜನರನ್ನು ವಂಚನೆ ಮಾಡ್ತಾ ಇದ್ದ. ತನ್ನನ್ನು ತಾನು ಹಕೀಮ್ ಅಥವಾ ವೈದ್ಯ ಎಂದು ಕರೆದುಕೊಳ್ಳುವ ಮೂಲಕವಾಗಿ ಕರ್ನಾಟಕ ಮೂಲದ ಅತಾವುಲ್ಲಾ ಎನ್ನುವಂಥ ಒಬ್ಬ ವ್ಯಕ್ತಿ, ಇದೀಗ ನಾವು ಆತ ವ್ಯಕ್ತಿಯ ಬಗ್ಗೆ ಒಂದು ಮಾತನಾಡ್ತಾ ಇದ್ದೇವೆ. ಅವರು ಹೈದರಾಬಾದ್ನಲ್ಲಿ ಬಹಿರಂಗವಾಗಿ ತನ್ನ ಅಂಗಡಿಯನ್ನು ಅಂದರೆ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದ ಮತ್ತು ಜನರ ಜೀವ ಮತ್ತು ಜೀವನದ ಜೊತೆ ಆಟ ಆಡ್ತಾ ಇದ್ದ. ಈತನನ್ನು ನೋಡಿದ ತೆಲಂಗಾಣದ ಒಂದು ಆಯುಷ್ ಇಲಾಖೆ ಅಂದರೆ ಆರೋಗ್ಯ ಇಲಾಖೆಯ ತಂಡ ಅವರ ಕ್ಲಿನಿಕ್ ಮೇಲೆ ದಾಳಿಯನ್ನು ಮಾಡಿ ಅದನ್ನು ಒಂದು ಸೀಲ್ ಕೂಡ ಮಾಡಿದ್ದಾರೆ. ಹಾಗಾದರೆ ಬನ್ನಿ, ಆ ಅತಾವುಲ್ಲಾ ಎನ್ನುವಂಥ ನಕಲಿ ವೈದ್ಯ ಏನು ಮಾಡ್ತಾ ಇದ್ದ, ಹೇಗೆ ಮಾಡ್ತಾ ಇದ್ದ, ಹೇಗೆ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದ ಅನ್ನುವಂಥದ್ದನ್ನು ಇನ್ನಷ್ಟು ಒಂದಿಷ್ಟು ಸ್ಟೋರಿಯನ್ನು ಬನ್ನಿ ನೋಡ್ಕೊಂಡು ಬರೋಣ.
ಕಳೆದ ಹಲವಾರು ವರ್ಷಗಳಿಂದ ಅತಾವುಲ್ಲಾ ಸಾದಿಕ್ ಅಲಿ ತರಕಾರಿಗಳು, ಮರದ ಬೇರುಗಳು ಮತ್ತು ಎಲೆಗಳಿಂದ ಔಷಧಿ ಅಥವಾ ಟಾನಿಕ್ ಅನ್ನು ತಯಾರಿಸಿ ಜನರಿಗೆ ಮಾರಾಟ ಮಾಡ್ತಾ ಇದ್ದ. ಇದರೊಂದಿಗೆ ಈ ವ್ಯಕ್ತಿಯ ಜನರಿಗೆ ತಾಯತ್ತಗಳು ನೀಡುವ ಮೂಲಕ ಅಪಾರ ಪ್ರಮಾಣದ ಹಣವನ್ನು ಗಳಿಸ್ತಾ ಇದ್ದ. ತನ್ನ ಬೌನ್ಸರ್ಗಳ ಸಹಾಯದಿಂದ ತನ್ನ ವಿರುದ್ಧ ಯಾರೇ ಮಾತನಾಡಿದರೂ ಕೂಡ ಅವರನ್ನು ಹೆದರಿಸುವಂತಹ, ಬೆದರಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದ. ಅತಾವುಲ್ಲಾಗೆ ಯಾವುದೇ ಪದವಿ ಇಲ್ಲ, ಆಯುರ್ವೇದ ಅಥವಾ ಇತರ ಔಷಧಿಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಜ್ಞಾನವಿಲ್ಲ. ಆದರೂ ಕೂಡ ಆತ ಜನರನ್ನು ಮೂರ್ಖರನ್ನಾಗಿಸ್ತಾ ಇದ್ದ. ಅವರಿಗೆ ತಪ್ಪು ಔಷಧಿಗಳನ್ನು ನೀಡುವ ಮೂಲಕವಾಗಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದ. ಕಳೆದ ಹಲವಾರು ವರ್ಷಗಳಿಂದ ಅತಾವುಲ್ಲಾ ಸಾಮಾಜಿಕ ಮಾಧ್ಯಮ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮೂಲಕ ತನ್ನನ್ನು ತಾನು ಪ್ರಚಾರ ಮಾಡಿಕೊಳ್ಳುವ ಮೂಲಕ ಚಿಕಿತ್ಸೆಯ ಹೆಸರಿನಲ್ಲಿ ಜನರನ್ನು ವಂಚನೆ ಮಾಡ್ತಾ ಇದ್ದ. ಅವನು ಪ್ರತಿ ತಿಂಗಳು 6 ಅಥವಾ 7ನೇ ತಾರೀಕಿನಂದು ಬೀದರ್ಗೆ ಭೇಟಿ ನೀಡುವ ಮೂಲಕ ತಮ್ಮ ವ್ಯವಹಾರವನ್ನು ನಡೆಸ್ತಾ ಇದ್ದ. ಈಗ ಅವನು ಇಲಾಖೆಯ ಹಿಡಿತಕ್ಕೆ ಸಿಲುಕಿದ್ದಾನೆ. ಇಂಥ ನಕಲಿ ವೈದ್ಯರಿಗೆ ಅತ್ಯಂತ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅನ್ನುವಂಥದ್ದು ಸಾರ್ವಜನಿಕರ ಆಗ್ರಹವಾಗಿದ್ದು, ಇದರಿಂದ ಅವರು ಅಮಾಯಕರು ಮತ್ತು ಅಸಹಾಯಕರ ಜೀವನದ ಜೊತೆ ಯಾವತ್ತೂ ಕೂಡ ಆಟ ಆಡಬಾರ್ದು, ಅಂತಹ ಒಂದು ಶಿಕ್ಷೆಯನ್ನು ವಿಧಿಸಬೇಕು ಅನ್ನುವಂಥ ಮಾತನ್ನು ಕೂಡ ಇವತ್ತು ಸಾರ್ವಜನಿಕರು ತಮ್ಮ ಒಂದು ಹೇಳಿಕೆಗಳ ಮೂಲಕವಾಗಿ ನಿರಂತರವಾಗಿ ಈ ರೀತಿ ಮಾತನಾಡ್ಕೊಳ್ತಾ ಇದ್ದಾರೆ. ಮನಸ್ಸು ಸಾಗರದಂತೆ ಶಾಂತವಾಗಿದ್ದರೆ ಸುಖ ದೊರಕುತ್ತದೆ ಎಂದು ಬ್ರಹ್ಮಕುಮಾರೀಸ್ ಪ್ರಧಾನ ಕೇಂದ್ರವಾದ ರಾಜಸ್ಥಾನದ ಮೌಂಟ್ ಅಬುವಿನ ಒಂದು ಅಂತಾರಾಷ್ಟ್ರೀಯ ಪ್ರೇರಣಾದಾಯಕ ಪ್ರವಚನಕಾರರಾಗಿರುವಂಥ ಶಕ್ತಿರಾಜ್ ಭಾಯ್ ಹೇಳಿದರು. ನಗರದ ಜನವಾಡ ರಸ್ತೆಯಲ್ಲಿರುವಂಥ ಬ್ರಹ್ಮಕುಮಾರಿ ಕೇಂದ್ರ ಪಾವನಧಾಮ ಜನವಾಡ ರಸ್ತೆಯಲ್ಲಿರುವಂಥ ಪಾವನಧಾಮ ಆವರಣದಲ್ಲಿ 89ನೇ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಶಿವಧ್ವಜಾರೋಹಣವನ್ನು ನೆರವೇರಿಸಿ ಅವರು ಮಾತನಾಡಿದರು. ಮನುಷ್ಯನ ಜೀವನದಲ್ಲಿ ಸಂಕಲ್ಪಗಳ ಕೊರತೆ ಕಂಡು ಬಂದಾಗ ಮಾತ್ರ ಮನಸ್ಸು ಶಾಂತವಾಗುತ್ತದೆ. ಮನಸ್ಸು ಶಾಂತವಾದ ಬಳಿಕ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಹೀಗೆ ಅರಿಷಡ್ವರ್ಗಗಳ ಒಂದು ದಮನ ಸಾಧ್ಯ ಆಗುತ್ತೆ. ಬೇರೆಯವರ ತಪ್ಪು ಅಳೆಯಲು ನಾವು ಸಿಟ್ಟು ಮಾಡಿಕೊಳ್ತಕ್ಕಂಥದ್ದು ವ್ಯರ್ಥ ಜೀವನ ಆಗಿದೆ. ಸಿಟ್ಟಿನಿಂದ ಮನುಷ್ಯನಲ್ಲಿರುವಂಥ ಸಂಸ್ಕಾರ ಮಾಯವಾಗಿಬಿಡುತ್ತೆ ಎನ್ನುವಂಥ ಮಾರ್ಮಿಕವಾದ ಮಾತನ್ನು ಶಕ್ತಿರಾಜ್ ಭಾಯ್ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿದ್ದ ಬ್ರಹ್ಮಕುಮಾರಿ ಕೇಂದ್ರ ಪಾವನಧಾಮ ಸಂಚಾಲಕಿ BK ಪ್ರತಿಮಾ ಬೆಹೆನ್ಜಿ ಅವರು ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿ ಮಾತನಾಡ್ತಾರೆ. ಈ ಭ್ರಷ್ಟಾಚಾರಿ ಪ್ರಪಂಚವನ್ನು ಶಿಷ್ಟಾಚಾರಿಯನ್ನಾಗಿಸಲಿಕ್ಕೆ ಪರಮಾತ್ಮನನ್ನು ಸ್ಮರಿಸಬೇಕಾಗಿದೆ. ಆಗ ಅದು ಸ್ವರ್ಗದ ಅನುಭವ ಆಗುತ್ತೆ. ಪರಮಾತ್ಮನು ಜ್ಞಾನದ ಭಂಡಾರ, ಆತನ ಆಶೀರ್ವಾದದಿಂದ ನಾವು ವಿಶಾಲ ಜ್ಞಾನಿಗಳಾಗಲಿಕ್ಕೆ ಸಾಧ್ಯ ಇದೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಮಧ್ಯಪ್ರದೇಶದ BK ರಾಜಋಷಿ ಭಾಯ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಮಹಾರಾಷ್ಟ್ರದ ನಾಸಿಕ್ನ ಶಾಸ್ತ್ರೀಯ ಸಂಗೀತಗಾರರಾಗಿರುವಂಥ BK ಓಂಕಾರ್ ಭಾಯ್ಜಿ, BJP ಸ್ಥಳೀಯ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್, ಡಾಕ್ಟರ್ ಜ್ಯೋತ್ಸ್ನಾ, ಕೇಂದ್ರದ ಹಿರಿಯ ರಾಜಯೋಗ ಶಿಕ್ಷಕಿ BK ಗುರುದೇವಿ ಅಕ್ಕನವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ 89ನೇ ಮಹಾಶಿವರಾತ್ರಿ ನಿಮಿತ್ತ ಜ್ಯೋತಿ ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಶಿವನ ಜಯಂತಿ ಕಾರಣ ಕೇಕ್ ಕತ್ತರಿಸಿ ಶಿವನ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡಲಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.